ಇದೆ ಜನರಿಗೆ ಒಪಿನಿಯನ್ ಅಂದ್ಬಿಟ್ಟು ಯಾರು ಮಾಡ್ತೀರಾ? ನಿಮ್ಗೇನಂತ ಈ ಕ್ಷೇತ್ರದಲ್ಲಿ ಇವಾಗ ಬಿಜೆಪಿ ಸುಧಾಕರ್ ಅವ್ರು ಗೆದ್ದಿರೋದು ಅಲ್ಲ ಒಳ್ಳೇದೇ ಅಲ್ವಾ? ಓಕೆ 100% ಒಳ್ಳೆಯದು. ಇವಾಗ ಒಂದು ವರ್ಷದಿಂದ ಏನು ಕೆಲಸಗಳು ನಡೆದಿಲ್ಲ. ಮತ್ತು ಇವಾಗ ಸುಧಾಕರ್ ಅವರು ಎಲ್ಲ ತಂದಿದ್ದರು, ಸ್ವಲ್ಪ ಏನೋ ಇದಾಗಿ ಸ್ವಲ್ಪ ಸೋತಿದ್ರು, ಮತ್ತೆ ಗೆದ್ದರು, ಸಂತೋಷ ಮಾಡ್ತಾರೆ ಅವರು. ಅಂದರೆ ಏನು ಕಾರಣ ಅಂತ? ಈಗ ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದೇನಕ್ಕೆ? ಅಲ್ಲ, ಅವರು ಹೊಸ ಪರಿಚಯ. ಸುಧಾಕರ್ ಅವರು ಸ್ಟೇಟ್ಗೆ ಗೊತ್ತು, ಮಿನಿಸ್ಟರ್ ಆಗಿದ್ರಲ್ಲ, ಅದರಲ್ಲಿ ಸಂಶಯ ಏನೈತೆ? ಅಂದರೆ ಲಾಸ್ಟ್ ಟೈಮ್ ಸೋತಿದ್ದೇನಕ್ಕೆ ಅಂತ? ಅದು ನಮ್ಮ JDS ಒಟ್ಟಿನಿಂದ 100%. ಈ ಸಲ JDS ಈ ಸತಿನೂ ಒಂದು 2.5ರಿಂದ 3 ಲಕ್ಷ ನಮ್ಮ JDS ಓಡೈತೆ. 2.5 ಲಕ್ಷ ಓಡೈತೆ, ಅದರಿಂದ ವಿನ್. ಇವರು ಯಾರು ಲಾಸ್ಟ್ ಟೈಮ್ ಗೆದ್ದಿದ್ರಲ್ಲ, ಯಾರು? ಬಚ್ಚೇಗೌಡ್ರ. ಪ್ರದೀಪ್ ಈಶ್ವರ್ ಇನ್ನು ನೋಡೇ ಇಲ್ಲ ನಾವು. ಇನ್ನು ಅವರೊಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ, ಅಂದರೆ ಎಲೆಕ್ಷನ್ ಸ್ಟಾರ್ಟ್ ಆಗಿನ ಮುಂಚೆ ಏನಾದರೂ BJP ಕ್ಯಾಂಡಿಡೇಟು ಕಾಂಗ್ರೆಸ್ ಮೇಲೆ ಅವೆಲ್ಲ ನಡೆಯುತ್ತೆ ಸರ್. ಗ್ರಾಮ ಪಂಚಾಯತ್ ಮೆಂಬರೇ ರಾಜೀನಾಮೆ ಕೊಡೋದು ಕಷ್ಟ ಆಯ್ತು, ಹಂಗೆ MLA ಕ್ಯಾಂಡಿಡೇಟು ಕೊಡ್ತಾರೆ. ಸುಮ್ಮನೆ ಮಾತು ಕೇಳ್ಬೋದು ಅಷ್ಟೇ. ಅಲ್ಲ, ಮಾತಿಗೆ ಹೇಳಿದ್ರೆ ನಡ್ಕೋಬೇಕಲ್ಲ. ಎಲ್ಲಿ ನಡೀತದೆ ಸರ್, ಕಲಿಯುಗ ಇದು. ಹಾಂ, ಮಾತಿಗೆ ಅಷ್ಟೇ. ಯಾಕೆ ಕೊಡಬೇಕು? MLA ಆದವ್ರೆ 5 ವರ್ಷ ಇರಲೇಬೇಕು ಅವರು. ಕೊಡಬಾರ್ದು ರೀ, ಮತ್ತೆ ಕೊಡಬೇಕು. ಏನಕ್ಕೆ ಅಂತೇಳಿ ಮಾತು ನಡ್ಸ್ಕೊಬೇಕಲ್ಲ, ಅವ್ರು ಹೇಳಿರೋ ಪ್ರಕಾರ ಮಾತು ನಡ್ಕೊಬೇಕು. ಇದು ನಮ್ಮ ದೇಶ. ಕರೆಕ್ಟ್ ಮಾತು ಹೇಳೋಕ್ಕಿಂತ ಮುಂಚೆ ನಡ್ಕೊಬೇಕು. ಮಾತು ಯೋಚನೆ ಮಾಡಿ ಫಸ್ಟು ಜನಕ್ಕೆ ಅಭಿಪ್ರಾಯ ಏನು ಅನ್ನೋದು ಹೇಳ್ಬೇಕು. ಅವರು ಸುಳ್ಳು ಭರವಸೆಗಳೇನು ಕೊಡಬೇಕು? ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆ ಅಂತೀರ ನೀವು? ಹೌದು, ಸುಳ್ಳು ಭರವಸೆಗಳೇ. ಅಂದರೆ ಕಾಂಗ್ರೆಸ್ ಒಂದು ಭಾಗ್ಯಗಳು ಕೊಟ್ಟಿದ್ರು, ಒಂದಷ್ಟು 28 ಯೋಜನೆಗಳೇ ತಂದಿದ್ರು ಸರ್. ಕೊಟ್ಟಿರೋ ಭಾಗ್ಯಗಳು ಎಲ್ರಿಗೂ ಅನುಕೂಲ ಎಲ್ಲ ಆಗ್ತಾ ಇದೆ ಸರ್. 10 ರೂಪಾಯಿಗೆ TC ಹಾಕ್ಸಿದ್ದೀನಿ ನಾನು. 10 ರೂಪಾಯಿಗೆ TC ಹಾಕ್ಸಿದ್ದೀನಿ. ಇವತ್ತು 4 ಲಕ್ಷ ರೂಪಾಯಿ ಬೇಕು TCಗೆ. ಒಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ. 25,000 ಮೊನ್ನೆ 2019 ಹಾಕ್ಸಿದ್ದೀನಿ TC. ಇವತ್ತು 4 ಲಕ್ಷ ಬೇಕು TCಗೆ. ರೈತನಲ್ಲಿ ಉಳಿಯೋದು. ಬಸ್ ಫ್ರೀ ಏನು ಬೇಕಾಗಿತ್ತು, ಕರೆಂಟ್ ಏನು ಬೇಕಾಗಿತ್ತು. ಬಡವ್ರ ಮನೆಯಲ್ಲಿ 2 ಲೈಟ್ ಉರಿತಾ ಇರೋದು, ಸಾಹುಕಾರ ಮನೆಯಲ್ಲಿ 20 ಲೈಟ್ ಉರಿತಾ ಇದೆ. ಯಾರಿಗೆ ಅದು ಆಗಿರೋದು? ಹಾಂ, ಏನು ಪ್ರಯೋಜನ? ಬಸ್ ಫ್ರೀ ಎಲ್ಲಂದ್ರೆ ಅಲ್ಲಿ ಬಸ್ಗಳು ನಿಂತೋತಾವೆ, ಡೀಸೆಲ್ ಇಲ್ಲ, ಫೀಸು ಇರಲ್ಲ KBಯಲ್ಲಿ. ಇನ್ನೆಲ್ಲಿ ಮಾಡೋದು ಹೇಳ್ರಿ? ನಮ್ಮ ಲೈನ್ ಮ್ಯಾನ್ ಹೇಳ್ತಾರೆ ಫೀಸು ಇರಲ್ಲ ಗತಿ ಅಂತ. ಹಾಂ, ಎಲ್ಲಿ ಏನು ಮಾಡೋದು? ಒಂದು ಕಂಬ ಶೂಟ್ ಮಾಡಬೇಕಾದ್ರೆ 20,000 ಬೇಕು. ಎಲ್ಲಿ ರೈತ ಉಳಿಯೋದು? 4 ಲಕ್ಷ ಎಲ್ಲಿ TCಗೆ ತರೋದು? ಏನಕ್ಕೆ ಬೇಕು? ಬಿಟ್ಟಿ ಬಾಗಿಲ್ಲ ಅವಶ್ಯಕತೆ ಇಲ್ಲ ಸರ್. ಅಲ್ಲ, ಬಡವ್ರಿಗೆ ಏನಾನ ಮಾಡಲಿ, ಬಿಟ್ಟಿ ಬಾಗಿಲು ಎಲ್ರಿಗೂ ಬೇಕಾಗಿಲ್ಲ. ರೈತರು ಹೋಗ್ಬಿಡ್ತಾರೆ, ಅನ್ಯಾಯ ಆಗೋತಾರೆ. ಹಾಂ, ಅದೇನು ಹೇಳ್ತಾ ಇದ್ರಿ? ಬಡವ್ರಿಗೆ ಏನಿಲ್ಲ, 4 ಲಕ್ಷ ಕಟ್ಟು ಟ್ರಾನ್ಸ್ಫರ್ ಮಾತ್ರ ಆಗಕ್ಕಾಗ್ತದೆ ರೈತರು. ಇವಾಗ BJP ಅವರು ಸುಧಾಕರ್ ಅವರು ಗೆದ್ದಿದ್ದಾರೆ, ಗೆದ್ದಿರ್ಬೋದು. ಯಾರು ಸಹಾಯ ಮಾಡಿದ್ರೆ ಅವರೇ ನಮಗೆ ಇದು. ಲಾಸ್ಟ್ ಟೈಮ್ ಪ್ರದೀಪ್ ಈಶ್ವರ್ ಗೆದ್ದಿದ್ರೆ ಸಹಾಯ ಮಾಡಿದ್ರು ಕಾಂಗ್ರೆಸ್. ಇಲ್ಲ, ವರ್ಷ ಆಯಿತು, ಏನು ಮಾಡಲಿಲ್ಲ. 2,000 ಕೊಡ್ತಾರೆ, 2,000 ಕೊಡ್ತಾರೆ. ಈ ಪೆನ್ಷನ್ ಬರ್ತಾರಪ್ಪ. ಹೂನಪ್ಪ, 2,000 ಕೊಡ್ತಾನೆ. ಏನಕ್ಕೆ ಸೋತಿರ್ಬೋದು ಇವರು ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಅಭ್ಯರ್ಥಿ? ಅವ್ರ ವೇಗ ಬರೋದು. ಪ್ರತೀಶ್ವರ ಏನು ಮಾಡವನೆ? ಏನೂ ಮಾಡಿಲ್ಲ. ಅದ್ರಿಗೆ ಅಯ್ಯಪ್ಪ ಎಲ್ಲ ದೇವರು ಅವು ಎಲ್ಲ ಮಾಡಿಕೊಟ್ಟು ಎಲ್ಲ ಇದು ಮಾಡವನೆ. ಏನೋ ಅದಕ್ಕೋಸ್ಕರ ಅಷ್ಟ ಇಷ್ಟ ಎಲ್ಲರಿಗೂ ಸಹಾಯ ಮಾಡವನೆ. ಅದರಿಂದ ನಮಗೂ ವಿಷಯ ಆಯಿತು. ಅಯ್ಯಪ್ಪನಂದ್ರೆ ಈ ಅಪ್ಪನ ಏನು ಯಾವುದು ಕೊಟ್ಟಿಲ್ಲ. ಏನು ಕೊಟ್ಟವ್ರೆ? ಅದೇ 2,000 ಕೊಟ್ಟವ್ರೆ. 2,000 ನಮ್ಮ ಯಜಮಾನಪ್ಪನವರು ಕುಡಿಯೋದು ಇದ್ರಾಗೇನೆ ಓದ್ತದಲ್ಲ. ಹಾಂ, 2,000 ಎಲ್ಲಿ ಅಯ್ಯಪ್ಪನ ಪ್ರಿಯಾಗ ಕೊಟ್ಟಿರೋದು? ಏನು ನಿಲ್ಸ್ಬಿಡ್ಲಿ ಬಿಡು, ನಮ್ಗೇನು ಬೇಜಾರಿಲ್ಲ. ಯಾವುದು ಬೇಡ, ಆಗ್ಬೇಕು ಅಷ್ಟೇ. ಸುಧಾಕರ್ ಅವರು ಒಂದು ಓಟಿಂದ ಗೆದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಹೇಳಿದ್ರೆ ಅಷ್ಟೇ, ಮಾತಲ್ಲಿ ಎಲ್ಲರೂ ಹೇಳ್ತಾರೆ. ಮಾತುಗಳಲ್ಲಿ ಹೇಳಿದ್ರೆ ನಡೀಬೇಕಲ್ಲ ಸರ್. ಮಾತೇನಿಲ್ಲ ಅಂತೀರ? ಮಾತಲ್ಲಿ ಎಲ್ಲಿರ್ತಾರೆ, ಸುಮ್ಮನೆ ಇವಾಗ ಕೊಡ್ತಾರ? ಕೊಡಲ್ಲ. ಅಲ್ಲಿ ಕೊಡ್ತಾರೆ, ಕೊಡಲ್ಲ ಅವರು. ಏನು ಹೇಳ್ತೀರಾ? ಏನು ಮಾಡಿದ್ದಾರೆ? ನಮ್ಮದು ಎಲ್ಲ ಪ್ರಜಾಪ್ರಭುತ್ವ ಅಲ್ವಾ, ಒಬ್ಬೊಬ್ಬರು ಥರ ಮಾತಾಡ್ಕೊತಾರೆ. ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಳಕ್ಕಾಯ್ತದ? ಮಾತಷ್ಟೇ, ಅಷ್ಟೇ. ಮಾತಾಡ್ದಂಗೆ ನಡೀತಕ್ಕಾಗುತ್ತಾ? ಓಕೆ ಸರ್. ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡ್ತಾರೆ. ಒಂದು ಓಟ್ ಮೇಲೆ ಗೆದ್ದಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ 1.5 ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ. ಕೊಡಬೇಕು. ಇನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಗುರು. ಕೊಡ್ತಾರೆ ಅಂತಾರೆ? ಏನು ಹೇಳೋಕ್ಕಾಗಲ್ಲ. ಏನು ಹೇಳ್ತೀರಾ? ಅಂದರೆ ಸಡನ್ನಾಗಿ ಅಂದ್ಬಿಟ್ಟಿದ್ದಾರೆ, ಅನ್ಬಾರ್ದಾಗಿತ್ತು ಅಂದವ್ರೆ. ಈಗ ಮಾತಿಗೆ ತಗೊಂಡು ನಿಲ್ಲಲ್ಲ ಅಂತ ಹೇಳ್ತಾರೆ. ನಿಲ್ಲಬೇಕು. ಕೊಡಲೇಬೇಕಂದ್ರೆ
ಕೊಡಲೇಬೇಕು, 100% ಕೊಡಲೇಬೇಕು ಅವರು. ಕೊಡಿಲ್ಲ ಅಂತಂದರೆ ತಿರ್ಗಾ ಮುಂದಿನ ಎಲೆಕ್ಷನಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ. ಮಾತು ಪ್ರಕಾರ ನಡ್ಕೊಂಡವ್ರೆ ಕೊಟ್ಟವ್ರೆ ಅಂತ ಜನಕ್ಕೆ ಒಂಥರ ಅಭಿಪ್ರಾಯ ಬರ್ತದೆ. ಕೊಡಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಮಾತು ಮೇಲೆ ನಿಲ್ಲಲ್ಲ ಅಂತ ಅಲ್ಲಿ ಗೊತ್ತಾಗ್ಬಿಡ್ತದೆ. ಜನ ಇವಾಗ ಮೊದಲಪ್ಪಂದಿಲ್ಲ, ಎಲ್ಲ ತಿಳುವಳಿಕೆ ಜಾಸ್ತಿ, ಬುದ್ಧಿವಂತರಾಗಿದ್ದಾರೆ.